ನಮಸ್ತೆ. 15/6/2026 ಸೋಮವಾರ. ಇವತ್ತು ಸೂರ್ಯೋದಯ 5:54ಕ್ಕೆ. ರಾಹುಕಾಲ ಇರೋದು 7:30ರಿಂದ 9:07. ಯಮಗಂಡ ಕಾಲ ಇರೋದು 10:44ರಿಂದ 12:20. ಈ ಸಮಯಗಳಲ್ಲಿ ಇರುವಂತಹ ವಿಷಯಗಳನ್ನ ನೋಡೋಣ. ಇವತ್ತಿನ ದಿನದಲ್ಲಿ ಚಂದ್ರನು ಉದಯವಿಲ್ಲ, ಅಮಾವಾಸ್ಯೆ ಇದೆ. ನೆನ್ನೆ ಉಳಿದಿರೋದು ಇವತ್ತು ಸ್ವಲ್ಪ 8:23 ಬೆಳಿಗ್ಗೆ ಅಂದರೆ AM ವರೆಗಿದೆ. ಹಂಗಾಗಿ ಇವತ್ತು ಅಧಿಕ ಮಾಸ ಕೊನೆಯಾಗುತ್ತೆ, ಎಂಡ್ ಆಗುತ್ತದೆ. ಈ ರೀತಿ ಇರೋದರಿಂದ ಈ ಅಧಿಕ ಮಾಸ ಶುಭವಾಗಿಲ್ಲ ಇಲ್ಲಿವರೆಗೂ. ಈಗ ಅದು ಮುಗಿದೋಯ್ತು. ನಾಳೆಯಿಂದ ಮುಹೂರ್ತಗಳು ಅಂದರೆ ಒಳ್ಳೆ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ದಿನದಲ್ಲಿ ಪ್ರತಿಪದ ಅಂದರೆ ಪ್ರಥಮ 8:23ರಿಂದ ಬೆಳಗಿನ ಜಾವ 4:30ವರೆಗೆ ಇದೆ. ಹಂಗಾಗಿ ಇವತ್ತು 2 ತಿಥಿ ಅಲ್ಲ, 3 ತಿಥಿ. ಆದ್ದರಿಂದಾಗಿ ಶುಭ ತಿಥಿ ಅನ್ನೋದು ಬೆಳಗಿನ ಜಾವ 4:30ಕ್ಕೆ ಸ್ಟಾರ್ಟ್ ಆಗುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಕ್ಷತ್ರ ಮೃಗಶೀರ್ಷ. ಈ ಮೃಗಶೀರ್ಷ ನಕ್ಷತ್ರ ಸಂಜೆ 7-8ವರೆಗೆ ಇರುತ್ತದೆ. ಆ ನಂತರ ಬರೋದು ಆರುದ್ರ ನಕ್ಷತ್ರ. ಮೃಗಶೀರ್ಷ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ, ಆನಂದವು ಕೂಡಿ ಬರುತ್ತದೆ. ಹಂಗಾಗಿ ಶುಭವಾಗಿದೆ. ಮಹಾ ನಕ್ಷತ್ರ ಬೇರೆ. ಆ ನಂತರ ಬರುವ ಆರುದ್ರ ನಕ್ಷತ್ರ. ಆರುದ್ರ ನಕ್ಷತ್ರ ಇವತ್ತು ಕಾಲದಂಡವನ್ನು ಸೂಚನೆ ಮಾಡುತ್ತೆ, ಅಂದರೆ ಮೃತ್ಯು, ಅಂದರೆ ಮರಣಕಾಲ ಅಂತ. ಹಂಗಾಗಿ ಕೆಲವು ನಕ್ಷತ್ರದವರು ಮೃಗಶೀರ್ಷ ಮುಗಿದು ಆರುದ್ರ ನಕ್ಷತ್ರದವರೆಲ್ಲ ಸ್ವಲ್ಪ ಗಮನ ಕೊಡಬೇಕು. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳು ಹೋಗೋಣ. ಇವತ್ತು ವೃಷಭ ರಾಶಿ 8:40 AM ವರೆಗೆ ಇದೆ. ಆ ನಂತರ ಬರೋದು ಮಿಥುನ ರಾಶಿ. ಅಂದರೆ ಮಿಥುನ ರಾಶಿ ಎನ್ನುವಾಗ ಅದರಲ್ಲಿ ಮೃಗಶೀರ್ಷ ನಕ್ಷತ್ರ 3 ಮತ್ತು 4ನೇ ಪಾದಗಳು ಬರುತ್ತದೆ. 5:54ರಿಂದ 8:40ವರೆಗೂ ಮೃಗಶೀರ್ಷ ನಕ್ಷತ್ರ 2ನೇ ಪಾದ. ಆ ನಂತರ ಮಧ್ಯಾಹ್ನ 1:54ವರೆಗೂ ಮೃಗಶೀರ್ಷ ನಕ್ಷತ್ರ 3ನೇ ಪಾದ. ಮಧ್ಯಾಹ್ನ 1:54ನ ಮೇಲೆ ಸಂಜೆ 7-8ವರೆಗೂ ಮೃಗಶೀರ್ಷ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಮೃಗಶೀರ್ಷ ನಕ್ಷತ್ರವೇ ಮುಗಿಯುತ್ತದೆ. ಆರುದ್ರ ನಕ್ಷತ್ರ ಸಂಜೆ 7-8ರಿಂದ ಸ್ಟಾರ್ಟ್ ಆಗುತ್ತದೆ. ಅದು ಮರಣ ಯೋಗದ ಜೊತೆ. ಆದ್ದರಿಂದ ಎಚ್ಚರ. ರಾತ್ರಿ 12:23ವರೆಗೂ ಆರುದ್ರ ನಕ್ಷತ್ರದ 1ನೇ ಪಾದ. ಆ ನಂತರ ಬೆಳಗಿನ ಜಾವ 5:38ವರೆಗೂ ಆರುದ್ರ ನಕ್ಷತ್ರ 2ನೇ ಪಾದವಿದೆ. 5:38 ಬೆಳಗಿನ ಜಾವದ ಮೇಲೆ ಆರುದ್ರ ನಕ್ಷತ್ರ 3ನೇ ಪಾದ. ಈ ರೀತಿಯಾದ ಈ ದಿನದಲ್ಲಿ ರಾಹುಕಾಲ 7:30ರಿಂದ 9:07, ಯಮಗಂಡ ಕಾಲ 10:44ರಿಂದ 12:20 ಇದೆಲ್ಲ ನೋಡಿದಿವಿ. ಆದರೂ ಶುಭ ಸಮಯಗಳು ಅಂತ 100% ನೋಡುತ್ತೀವಿ. ಅದರಲ್ಲೂ ಕೆಲವು ಸಮಯಗಳಲ್ಲಿ ದಿನ ಸರಿ ಇಲ್ಲ ಅಂತಂದ್ರೆ ಅದು ಎಮರ್ಜೆನ್ಸಿಗೆ ಮಾತ್ರನೇ ಉಪಯೋಗಿಸಬೇಕು. ಹಂಗಾಗಿ ಇವತ್ತು ಸಾಯಂಕಾಲ ಮೇಲೆ ಸಮಯ ಸರಿ ಇಲ್ಲ. ಹಂಗಾಗಿ ಬೆಳಗ್ಗೆ ಮಾಡುವಂತಹ ಕಾರ್ಯಗಳಲ್ಲಿ 9:09ರಿಂದ 10:42, ಮಧ್ಯಾಹ್ನ 1:39ರಿಂದ 3:19, ಸಂಜೆ 4:14ರಿಂದ ರಾತ್ರಿ 8:46, ರಾತ್ರಿ 10:44ರಿಂದ 12:18, ಅದೇ ತರ ರಾತ್ರಿ 1:46ನ ಮೇಲೆ 2 ಗಂಟೆ 1 ನಿಮಿಷ. ಅದೇ ತರ ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3:59 AM ರಿಂದ ಶುಭವಾಗಿದೆ. ಆದರೂ ಸಂಜೆಯ ಮೇಲೆ ನಕ್ಷತ್ರ ಚೇಂಜ್ ಆಗಿ ಅಶುಭವಾಗಿರೋದ್ರಿಂದ ಅದು ಗಮನ ಕೊಡಿ. ಇದೇ ಸಮಯದಲ್ಲಿ 100% ಅಶುಭ ಸಮಯವನ್ನು ನೋಡೋಣ. 7:30ರಿಂದ 9:07 ಫಸ್ಟೇ ಹೇಳಿದಂತೆ ವಿಷ ಅಂದರೆ ರಾಹು ಕಾಲ. 10:44ರಿಂದ 12:20 ಯಮಗಂಡ ಕಾಲ. 12:46ರಿಂದ 1:37ವರೆಗೂ ದುರ್ಮುಹೂರ್ತ. ಮತ್ತೆ ತಿರುಗ ಸ್ಟಾರ್ಟ್ ಆಗುತ್ತದೆ ಮಧ್ಯಾಹ್ನ 3:21ರಿಂದ ಸಂಜೆ 4:12ವರೆಗೂ ದುರ್ಮುಹೂರ್ತ. ರಾತ್ರಿ 8:48ರಿಂದ ರಾತ್ರಿ 10:42ವರೆಗೂ ಮೃತ್ಯು ಇದೆ. ರಾತ್ರಿ 12:25 ಮೇಲೆ 1:44ವರೆಗೂ ವಿಷಕಾಲವಿದೆ. ರಾತ್ರಿ 2 ಗಂಟೆ 3 ನಿಮಿಷದ ಮೇಲೆ 3 ಗಂಟೆ 53 ನಿಮಿಷದವರೆಗೂ ಮೃತ್ಯು ಪಂಚಕವಿದೆ. ಆ ನಂತರ ಬರೋದು ಅಂದರೆ ರಾತ್ರಿ 7:30ನ ಮೇಲೆ ಅದು ಒಂದು ಲೆಕ್ಕಕ್ಕೆ ತಗೋಬೇಕಾಗ್ತದೆ. ಯಾಕಂದ್ರೆ ಮೃತ್ಯು ಇರುವ ಕಾಲದಲ್ಲೇ ಈ ನಕ್ಷತ್ರ ವಿಷಘಟಿಕಾ ಕಾಲವು ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದ ಈ ಆರುದ್ರ ಇವತ್ತು ಅಧಿಕವಾಗಿ ದೋಷ ಕೊಡುತ್ತದೆ. ಆದ್ದರಿಂದ ಗಮನ ಕೊಡಿ. ರಾತ್ರಿ 2:30ರಿಂದ 3 ಗಂಟೆ 55 ನಿಮಿಷದವರೆಗೂ ಎದ್ದಿರೋರು ಓಡಾಡುವವರು ಯಾರೇ ಆದರೂ ಗಮನವಾಗಿರಬೇಕು. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಅದು ಅಲ್ಲದೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿ 2 ದಿನ ಆಗಿದೆ, 3 ದಿನ ಆಗಿದೆ. ಲೈಕ್ ಮಾಡಿದವರಿಗೆ ಸಂತೋಷ. ಏನೇ ತೊಂದರೆ ಇದ್ದರೂ ನಮಗೆ ತಿಳಿಸಬಹುದು. ಅದನ್ನು ಜೆಂಟಲ್ ಆಗಿ ತಿಳಿಸಿ. ನಾವು ಒಪ್ಕೊಳ್ತೀವಿ, ತಿದ್ದುಕೊಳ್ತೀವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.